ಲಿಕ್ಕರ್ ಅನ್ನು ಪ್ರಮೋಟ್ ಮಾಡುವ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಯೊಬ್ಬರು ರೀಲ್ಸ್ ಮಾಡಿದ್ದಾರೆ. ಈ ಒಂದು ವಿಚಾರ ಈಗ ವೈರಲ್ ಆಗ್ತಾ ಇದೆ. ಲಿಕ್ಕರ್ಗಳನ್ನು ಮದ್ಯವನ್ನು ನೀವು ಕುಡಿರಿ ಅಥವಾ ಉಪಯೋಗ ಮಾಡಿ ಅನ್ನುವಂಥ ರೀತಿಯಲ್ಲಿ ರೀಲ್ಸ್ ಮಾಡಿರುವಂಥದ್ದು. ಫುಡ್ ಸೇಫ್ಟಿ ಅಧಿಕಾರಿ ಆಗಿದ್ದುಕೊಂಡು ಇವರು ಬೀರು ವಿಸ್ಕಿ ಜೊತೆ ರೀಲ್ಸ್ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರಿ ಅಧಿಕಾರಿಯೊಬ್ಬರು ಈ ರೀತಿಯಾಗಿ ಮಾಡೋದು ಸರಿನಾ? ರೀಲ್ಸ್ಗಳನ್ನು ಮಾಡ್ತಾ ಇದ್ದಾರಂತೆ ಇವರು. ಬಿಯರ್ ಬಾಟಲ್ ಜೊತೆ ವಿಸ್ಕಿ ಬಾಟಲ್ ಜೊತೆ ಕೈಯಲ್ಲಿ ಹಿಡಿದುಕೊಂಡು ಬಿಯರ್ ವಿಸ್ಕಿಯನ್ನು ಬಳಕೆ ಮಾಡಿ ಅಥವಾ ಉತ್ತೇಜನ ನೀಡುವಂತೆ ಇವರು ರೀಲ್ಸ್ ಮಾಡ್ತಾ ಇದ್ದಾರೆ. ಅಧಿಕಾರಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಏನಿದ್ದಾರೆ ಅವರ ಜೊತೆ ಸೇರಿಕೊಂಡು ಇವರು ರೀಲ್ಸ್ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಆಹಾರ ಸುರಕ್ಷತಾ ಅಧಿಕಾರಿ ಚೇತನ್ ಅವರು ರೀಲ್ಸ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಮೂಲದ ಕಂಟೆಂಟ್ ಕ್ರಿಯೇಟರ್ ಆಗಿರುವಂತಹ ನಾಗರಾಜ್ ನಿಲುಗಲ್ ಅವರ ಜೊತೆ ಸೇರಿಕೊಂಡು ಮಾಡ್ತಾ ಇದ್ದಾರೆ. ನಾಗರಾಜ್ ನಿಲುಗಲ್ ಏರಿದ್ದಾರೆ. ಅವರು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದ್ದಾರೆ. ಲಕ್ಷ ಫಾಲೋವರ್ ಇರುವಂತಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಪೇಜ್ನಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಖುಷಿಯಾಗಿ ಇರೋದಕ್ಕೆ ಬಿಯರ್ ಕುಡಿಯೋದೇ ಕಾರಣ, ಬಿಯರ್ ಕಾರಣ ಅಂತ ಹೇಳ್ತಾ ಇದ್ದಾರೆ. ಬಿಂಬಿಸ್ತಾ ಇರುವಂತಹ ವಿಡಿಯೋಗಳು ಕುಟುಂಬ ಸಮೇತ ಕೂತು ಕುಳಿತು ಕುಡಿಯುವಂತಹ ರೀತಿಯಲ್ಲಿ ವಿಡಿಯೋವನ್ನು ಮಾಡಿದ್ದಾರೆ. ಗ್ಲಾಸ್ ಬಾಟಲ್ ಇಟ್ಟುಕೊಂಡು ವಿಡಿಯೋವನ್ನು ಮಾಡಿದ್ದಾರೆ ಈ ಸರ್ಕಾರಿ ಅಧಿಕಾರಿ ಎನ್ನುವಂತಹ ವಿಚಾರ. ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ಗಳನ್ನು ಗಾಳಿಗೆ ತೂರಿದ್ದಾರೆ ಈ ಅಧಿಕಾರಿ. ಆ ರೀತಿಯಾಗಿ ನಡೆದುಕೊಂಡಿದ್ದಾರೆ. ಲಿಕ್ಕರ್ ಪ್ರಮೋಟ್ ಮಾಡುವಂತಹ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ತಾ ಇದ್ದಾರೆ, ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಜೊತೆ ಸೇರಿಕೊಂಡು, ಕಂಟೆಂಟ್ ಕ್ರಿಯೇಟರ್ ಜೊತೆ ಸೇರಿಕೊಂಡು ಫೇಸ್ಬುಕ್ ಪೇಜ್ನಲ್ಲಿ, ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಈ ಒಂದು ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇದೆ. ಜನರು ನೋಡ್ತಾ ಇದ್ದಾರೆ. ಮದ್ಯವನ್ನು ಉತ್ತೇಜನ ಅಂದರೆ ನೀವು ಕುಡೀರಿ, ಚೆನ್ನಾಗಿ ಕುಡಿದ್ರೆ ನೀವು ಖುಷಿಯಾಗಿರ್ತೀನಿ ಅನ್ನೋಂಥ ರೀತಿಯಲ್ಲಿ ಈ ಒಂದು ವಿಡಿಯೋಗಳು ಬಿಂಬಿಸ್ತಾ ಇದೆ. ಈ ರೀತಿಯಾದಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ನಾಗರಾಜ್ ನಿಲುಗಲ್ ಏನಿದ್ದಾರೆ ಅವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕಂಟೆಂಟ್ ಕ್ರಿಯೇಟರ್ ಅವ್ರ ಜೊತೆ ಸೇರಿಕೊಂಡು ಫುಡ್ ಸೇಫ್ಟಿ ಅಧಿಕಾರಿಯೊಬ್ಬರು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು. ಬೀರ್ ವಿಸ್ಕಿ ಮದ್ಯದವನ್ನು ಉತ್ತೇಜನ ಮಾಡುವಂತಹ ರೀತಿಯಲ್ಲಿ ಈ ಒಂದು ವಿಡಿಯೋಗಳೇ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಹುಚ್ಚಾಟ ನಡೀತಾ ಇದೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಆಹಾರ ಸುರಕ್ಷತಾ ಅಧಿಕಾರಿಯಾಗಿರುವಂತಹ ಚೇತನ್ ಎಸ್ ಅವರಿಂದ ರೀಲ್ಸ್ ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ರೀಲ್ಸ್ ಮಾಡ್ತಾ ಇದ್ದಾರೆ. ನಿಮ್ಮ ಕುಟುಂಬ ನೆಮ್ಮದಿಯಾಗಿರಬೇಕು, ನೀವು ಜೀವನದಲ್ಲಿ ನೆಮ್ಮದಿಯಾಗಿರಬೇಕಂದ್ರೆ ಕುಡೀರಿ, ಮದ್ಯವನ್ನು ಸೇವನೆ ಮಾಡಿ ಅನ್ನೋ ರೀತಿಯಲ್ಲಿ ರೀಲ್ಸನ್ನು ಮಾಡ್ತಾ ಇದ್ದಾರೆ. ಒಬ್ಬ ಯೂಟ್ಯೂಬರ್ ಅಥವಾ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಜೊತೆ ಸೇರಿಕೊಂಡು ಇವರು ಈ ರೀತಿಯಾಗಿ ನಡೆದುಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೇಲ್ ಅಧಿಕಾರಿಗಳು ಯಾರಿದ್ದಾರೆ ಇವರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಒತ್ತಾಯ ಕೂಡ ಜಾಸ್ತಿ ಕೇಳಿ ಬರ್ತಾ ಇದೆ. ಕೈಯಲ್ಲಿ ಮದ್ಯದ ಬಾಟ್ಲು, ಮುಂದ್ಗಡೆ ಕೂಡ ಮದ್ಯದ ಬಾಟ್ಲು, ಕೈಯಲ್ಲಿ ಸಿಗರೇಟು, ಇಬ್ಬರು ಕೂಡ ಕುಡಿತಾ ಇದ್ದಾರೆ, ನಗ್ತಾ ಇದ್ದಾರೆ. ಈ ರೀತಿಯಾಗಿ ನೀವು ಮಾಡಿದ್ರೆ ನೀವು ಚೆನ್ನಾಗಿರ್ತೀರಿ ಅಂತ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡ್ತಾ ಇರುವಂತಹ ರೀಲ್ಸ್ಗಳು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇವೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.